संघं शरणं गच्छामि द्वितीयंपि बुद्धं शरणं गच्छामि द्वितीयंपि धम्मं शरणं गच्छामि द्वितीयंपि संघं शरणं गच्छामि द्वितीयंपि संघं शरणं गच्छामि तृतीयंपि बुद्धं शरणं गच्छामि तृतीयंपि धम्मं शरणं गच्छामि तृतीयंपि संघं शरणं गच्छामि पाणिपादं सिक्खापदं समादयामि आदिन्नदानावेरमणि सिक्खापदं समादयामि कामेषु मिच्छाचारवेरमणि सिक्खापदं समादयामि मुसावादावेरमणि सिक्खापदं समादयामि सूत्रधारेरमच्च ಮುಂದೆ ಎಲ್ಲೋಯ್ತು ನ್ಯಾಯಾಲಯದಲ್ಲಿ ಹೋದ ನಂತರ ಅವನಿಗೆ ಜೀವಾವಧಿ ಶಿಕ್ಷೆ ಬಂತು. ಜೀವಾವಧಿ ಶಿಕ್ಷೆ ಬಂದ ನಂತರ ಲಾಸ್ಟಿಗೆ ಒಂದು ಮಾತು ಕೇಳ್ತಾರಲ್ಲ, ಯಾವ ದೇವರಿಗೆ ನೆನಪಿ ಯಾರಿಗೆ ನೆನೆಸ್ತಿ ಯಾರಿಗೆ ನೆನೆಸ್ತಿ ನೆನೆ ಹೊಸ್ತದೆ. ಅವ ಅಂತ ನಾ ಯಾರಿಗೆ ನೆನೆಸಲ್ಲ, ನಮ್ಮ ತಾಯಿ ನನಗೆ ಅವಾಗೆ ಸಣ್ಣಾಗಿದ್ದಾಗ ತಿಳಿಸಿ ಹೊಡೆದು ಬರೆದು ತಾಯಿ ಹೊಡೆದ್ರೆ ಯಾರಿಗೆ ಬೇಜಾರಿರಲ್ಲ. ಖಚಿತವಪ್ಪ ಅಂದ್ರೆ ನನಗೆ ಈ ಸ್ಥಿತಿ ಬರ್ತಿದ್ದಿಲ್ಲ, ಎಲ್ಲದಕ್ಕ ಕಾರಣಪ್ಪ ಅಂದ್ರೆ ನಮ್ಮ ತಾಯಿ. ಅದಕ್ಕೆ ತಾವೆಲ್ಲರೂ ತಪ್ಪೇ ನಮ್ಮ ಮಕ್ಕಳಿಗೆ ಹ್ಯಾಂಗ್ ಕಲಿಸ್ಬೇಕು, ಹ್ಯಾಂಗ್ ಹೊರಗೆ ಹೋಗ್ಬೇಕು ಅದು ಒಂದು ಕಲಿಸಿದ್ರ ಭಾಳ ಪುಣ್ಯ ಹಂಚ್ತದೆ. ಯಾಕಂದ್ರೆ ಮುಂದೆ ಈಗ ಹಿಂದೋದ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಭಾಳ ಫರಕ, ಭಾಳ ಫರಕ ಅಂದ್ರೆ ಭಾಳ ಫರಕ. ಅದಕ್ಕೆ ನಿಮ್ಮ ಮಕ್ಕಳಿಗಿಂತ ಇವ್ರಿಗೆ ಏನಾರ ನೀವು ಎಷ್ಟು ಕಲಿಸಿದ್ರು ಕಮ್ಮಿ ನೀವು. ಯಾಕಂದ್ರೆ ಮಾಸ್ತರ್ ಕಲಿಸ್ತಾರ, ಮಾಸ್ತರ್ ಏನು ಕಲಿಸಲ್ಲ, ಅಕ್ಷರಗಳು ಕಲಿಸ್ತಾರ. ಕೂಡೋದು ನಿಂದ್ರದು ಹೋಗೋದು ನಾವು ತಾಯಿ ತಂದೆ ಒಂದು ಸ್ವಲ್ಪ ಭಾಳ ಸ್ವಲ್ಪ ಭಾಳ ಬೇಕಾಗಿರ್ತಾರೆ. ಎಲ್ಲಿ ಹೋಗ್ತಾರೆ ಯಾಸ್ರೆ ನೀವು ನೋಡಿ ಚಿಕ್ಕ ಸ್ವಲ್ಪ ಮುಂದೆ ಹೋದ್ರೆ ಬ್ರಾಹ್ಮಣರು ನೀವು ಅವು ಹುಡುಗರು ಹೇಳಿದ್ರೆ ಆಟಕ್ಕೆ ಬರ್ತಾವೆ ನೋಡ್ತೀರ. ಒಬ್ಬರೇ ನೋಡ್ತೀರ, ಇಷ್ಟು ಮಂದಾಗ ಹೇಳ್ರಿ ಯಾರು ನಾನು ನೋಡ್ತೀನಿ ಬ್ರಾಹ್ಮಣರು ಹುಡುಗರು ನಮ್ಮ ಜೊತೆ ಬಂದು ಬ್ಯಾಂಕ್ ಆಡ್ತವ, ಗಿಲ್ಲಿ ಆಡ್ತವ, ಕೋಟಿ ಆಡುವ ಅಂತೇಳಿ ಇಲ್ಲ. ನಮ್ಮಲ್ಲಿ ಯಾಕೆ ತಗೋದು? ಯಾಕೆ ಹೋಯ್ತದ? ಹಿಂದಿನ ಕಾಲದಾಗ ಇತ್ತು, ನಮ್ಮ ಕಾಲದಾಗ ಇತ್ತು, ಹೋಯ್ತದೆ. ಈಗ ಮುಂದಿನ ಪೀಳಿಗೆಗೆ ಚಲೋ ದಾರಿ ತೋರಿಸ್ಬೇಕಂದ್ರೆ ನಮ್ಮ ತಾಯಿ ತಂದೆಗಳು ಇಲ್ಲಪ್ಪ ಅಂದ್ರೆ ಅವರಿಗೆ ಮತ್ತ ಏರಿಸಬೇಕು, ಗಾಡಿ ಹೊಡೆಯೋದು, ರಿಕ್ಷಾ ಹೊಡೆಯೋದು, ಇದಕ್ಕೆ ಬಿಟ್ಟು ಮತ್ತೇನು ಸಿಗಲ್ಲ. ವಿದ್ಯಾವಂತರ ಆಗಬೇಕು, ವಿದ್ಯಾವಂತರ ಆದರೆ